ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸ್ ನ ಮತ್ತೊಂದು ಸ್ಟ್ರಾಟಜಿ ಏನಿದೆ ಅದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟ್ರಾಟಜಿ ಹೆಸರು ಬಂದು ಸ್ಟ್ರಾಂಗಲ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ಸ್ಟ್ರಾಡಲ್ ಬಗ್ಗೆ ಶೇರ್ ಮಾಡಿದ್ದೆ. ಯಾವ ರೀತಿ ನೀವು ವರ್ಕೌಟ್ ಮಾಡಬಹುದು, ಯಾವ ರೀತಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡಬಹುದು ಅಂತ ಒಂದು ಐಡಿಯಾ ಕೊಟ್ಟೆ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಆಪ್ಷನ್ಸ್ ನ ಬೈಯೇ ಮಾಡೋದು, ಯಾವಾಗ್ಲೂ ಸೆಲ್ಲೇ ಮಾಡೋದು, ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ಲಾಸ್ ಸಹ ಇರೋದ್ರಿಂದ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು. ಸೊ ಈ ಸಲುವಾಗಿನೇ ನಾನು ಅನ್ಕೊಂಡೆ ಒಂದು ಆಪ್ಷನ್ಸ್ ನ ಒಂದು ಸೀರೀಸ್ ಅಲ್ಲಿ ಸ್ಟ್ರಾಟಜಿನ ಶೇರ್ ಮಾಡಿದ್ರೆ, ಇರುವಂತ ಸ್ಟ್ರಾಟಜಿಗಳು, ನನ್ನ ಒಂದು ಹೊಸ ಸ್ಟ್ರಾಟಜಿ ಏನಿಲ್ಲ, ಇರುವಂತ ಸ್ಟ್ರಾಟಜಿಗಳನ್ನ ನೀವು ಫಾಲೋ ಮಾಡಿದ್ರೆ ಸ್ನೇಹಿತರೆ, ನೀವು ಆಪ್ಷನ್ಸ್ ಅಲ್ಲಿ ಸಕ್ಸಸ್ ನ ಕಾಣಬಹುದು. ಓಕೆ, ಈ ಒಂದು ಸ್ಟ್ರಾಂಗಲ್ ಅಲ್ಲಿ ನೀವು ಯಾವ ರೀತಿ ಈ ಒಂದು ಸ್ಟ್ರಾಂಗಲ್ ನ ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಯಾವ ಟೈಮ್ ಅಲ್ಲಿ ಮಾಡಬೇಕು, ಯಾವ ಟೈಪ್ ಇದೆ, ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ, ಲಾಸ್ ಎಷ್ಟಾಗುತ್ತೆ, ಅದ್ರ ಜೊತೆಗೆ ಮಾರ್ಜಿನ್ ಎಷ್ಟಾಗುತ್ತೆ ಅಂತ ಸಹ ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಇನ್ ಕೇಸ್ ಏನಾದ್ರು ನೀವು ಸ್ಟ್ರಾಡಲ್ ನೋಡಿಲ್ಲ ಅಂತ ಹೇಳಿದ್ರೆ ಸ್ಟ್ರಾಡಲ್ ನೋಡ್ಕೊಂಡು ಬನ್ನಿ. ಬಿಕಾಸ್ ಸ್ಟ್ರಾಡಲ್ ಏನಿದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಪೋಸಿಟ್ ಈ ನಮ್ಮ ಸ್ಟ್ರಾಂಗಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಸ್ಟ್ರಾಡಲ್ ನಾವ್ ಏನ್ ಡಿಸ್ಕಸ್ ಮಾಡಿದ್ರೆ ಅದನ್ನ ನೋಡ್ಕೊಂಡು ಪೇಪರ್ ಟ್ರೇಡಿಂಗ್ ಮಾಡ್ತಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ಪೇಪರ್ ಟ್ರೇಡಿಂಗ್ ಮಾಡಿ ಟೆಸ್ಟ್ ಮಾಡಿ ಅದೇನೋ ವರ್ಕೌಟ್ ಆಗುತ್ತೆ ಸ್ಟ್ರಾಡಲ್ಗೆ ಸ್ಟಿಕ್ ಆಗಿ. ಇಲ್ಲ ಸ್ಟ್ರಾಡಲ್ ನಿಮಗೆ ಏನಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಯ್ತು ಅಂದ್ರೆ ನೀವು ಸ್ಟ್ರಾಂಗಲ್ಗೆ ಬರ್ಬೋದು ಸ್ನೇಹಿತರೆ. ಓಕೆ, ಸೊ ಇದು ಸ್ಟಾಕ್ ಮಾರ್ಕೆಟ್ ನ ಕಾನ್ಸೆಪ್ಟ್ಸ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಅನ್ನೋ ಒಂದು ಪ್ಯಾಕೇಜ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ಹೊಸದಾಗಿ ಬಂದಿದ್ದೀರಾ, A to Z ಏನಾದ್ರು ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಎ ಇಂದ ಕಲಿಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇತ್ತು, ಕಲ್ತು ಲಾಂಗ್ ರನ್ ಅಲ್ಲಿ ನೀವು ನಿಮ್ಮ ಮೇಲೆ ನೀವೇ ಡಿಪೆಂಡ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಒಂದು ಮಾಡುವಂತ ಪ್ಲಾನಿಂಗ್ ಏನಾದ್ರು ಮಾಡ್ಕೊಂಡಿದ್ರೆ ಈ ಒಂದು ಕೋರ್ಸ್ ನಿಮ್ಗೋಸ್ಕರ. ಈ ಒಂದು ಕೋರ್ಸ್ ಅಲ್ಲಿ ಸ್ನೇಹಿತರೆ ಸುಮಾರು 100+ ಅಥವಾ 100+ ಕಾನ್ಸೆಪ್ಟ್ ನಾ ವಿಡಿಯೋದ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಶೇರ್ ಮಾಡಿದೀನಿ. ಸೊ ಆಕ್ಚುಯಲ್ ಪ್ರೈಸ್ ಬಂದು 4500. ಸುಮಾರು ಜನ ಕೇಳೋದು ಸರ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ. ಬಟ್ ಈ ಒಂದು ಕಂಟೆಂಟ್ ಸ್ನೇಹಿತರೆ ಯಾವುದೇ ಒಂದು ಕಾನ್ಸೆಪ್ಟ್ ನ 1 ನಿಮಿಷ 2 ನಿಮಿಷ ಹೇಳಿ ನಿಮ್ಮ ವಿಡಿಯೋನ ಮಾಡಿಲ್ಲ. ಸೊ ಸುಮಾರು ಕಾನ್ಸೆಪ್ಟ್ ಗಳನ್ನ ಸುಮಾರು ಸಮಯ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಒಂದು ಕೋರ್ಸ್ ನ ಕಂಟೆಂಟ್ ನೋಡಿದ್ರೆ ಸುಮಾರು ಒಂದು 20 hours ಹತ್ರ 20 hours ನ ಕಂಟೆಂಟ್ಸ್ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ 4500 ಮಾಡಿದ್ರೆ ಇಂಟ್ರೊಡಕ್ಟರಿ ಆಫರ್ ಪರ್ಪಸ್ಗೋಸ್ಕರ 2300 ಮಾಡಿದ್ರೆ. ಸೊ ಆಫರ್ ನ ಪ್ರಾಬಬಲಿ ಅಕ್ಟೋಬರ್ ಮಂತ್ ಎಂಡ್ ಅಲ್ಲಿ ಕ್ಲೋಸ್ ಮಾಡ್ಬೇಕು ಆಫರ್ ಅಂತ ಒಂದು ಪ್ಲಾನಿಂಗ್ ಮಾಡಿದ್ರಿ. ಸೊ ನೀವೇನಾದ್ರು ಬೈ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಹೋಗಿ ಬೈ ಮಾಡಿ ಸ್ಟಾಕ್ ಮಾರ್ಕೆಟ್ ನ ಯಾವ ರೀತಿ ಶುರು ಮಾಡ್ಬೋದು, ಹೆಂಗ್ ಶುರು ಮಾಡ್ಬೋದು ಅಂತ ಸಹ ನೀವು ಪ್ಲಾನಿಂಗ್ ನ ಮಾಡ್ಕೊಳ್ಬೋದು. ಹೇಳಕ್ಕಿಂತ ಮುಂಚೆ ಈ ಒಂದು ಡಿಸ್ಕ್ಲೇಮರ್ ನೋಡ್ಕೊಂಡ್ಬಿಡಿ ಸ್ನೇಹಿತರೆ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ನನ್ನ ಚಾನಲ್ ಅಲ್ಲಿ ಇರುವಂತ ಎಲ್ಲಾ ವಿಡಿಯೋಗಳನ್ನ ಕಾನ್ಸೆಪ್ಟ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು, ಯಾವುದೇ ಒಂದು ಕಾನ್ಸೆಪ್ಟ್ ನೀವು ಫಾಲೋ ಮಾಡಿ ಪ್ರಾಫಿಟ್ ಅಥವಾ ಲಾಸ್ ಏನಾದ್ರು ಆಯ್ತು ಅಂದ್ರೆ ಅದಕ್ಕೆ ನಾನಾಗ್ಲಿ ನನ್ನ ಕ್ಯಾಶ್ ಅಂಡ್ ಮೆಂಬರ್ಸ್ ಆಗಲಿ ರೆಸ್ಪಾನ್ಸಿಬಲ್ ಅಲ್ಲ. ನೆನ್ಪಿಟ್ಕೊಳ್ಳೋದು ನಿಮ್ಮ ಓನ್ ರಿಸ್ಕ್ ಆಗುತ್ತೆ. ಈ ಒಂದು ಸ್ಟ್ರಾಂಗಲ್ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಸ್ಟ್ರಾಡಲ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ, ಸ್ಟ್ರಾಡಲ್ ಅಂದ್ರೆ ಏನು, ಒಂದು ATM ಅಥವಾ ಅಟ್ಟ ಮನಿ ಅನ್ನುವ ಒಂದು ಸ್ಟ್ರೈಕ್ ಪ್ರೈಸ್ ನ ತಗೊಂಡು 2 ಬೈ ಅಥವಾ ಸೆಲ್ ಮಾಡ್ಕೊಂಡು ನಾವು ಪ್ರಾಫಿಟ್ ನ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ವಿ. ಬಟ್ ಸುಮಾರು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ಅಲ್ಲಿ ಸ್ಟ್ರಾಡಲ್ ಅಂದ್ರೆ ಮೋಸ್ಟ್ ಆಫ್ ನೀವು ಶಾರ್ಟ್ ಸ್ಟ್ರಾಡಲ್ ಮಾಡಿದ್ರೆ ರೇಂಜ್ ಅಲ್ಲಿ ಏನಾದ್ರು ಆ ಒಂದು ಪ್ರಾಡಕ್ಟ್ ಅಥವಾ ಒಂದು ಸ್ಟಾಕ್ ಮೂವ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ ಪ್ರಾಫಿಟ್ ಮಾಡ್ಕೊಂತೀರಾ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಆ ರೀತಿಯ ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಸ್ಟಾಕ್ ಸಡನ್ ಆಗಿ ಅಪ್ ಮೂವ್ಮೆಂಟ್, ಸಡನ್ ಆಗಿ ಡೌನ್ ಮೂವ್ಮೆಂಟ್ ಏನಾದ್ರು ಆಯ್ತು ಅಂದ್ರೆ ಯಾವ ರೀತಿ ಕ್ಯಾಪ್ಚರ್ ಮಾಡಬೇಕು, ಯಾವ ರೀತಿ ನಿಮ್ಮ ಲಾಸ್ ನ ಕಡಿಮೆ ಮಾಡ್ಕೊಬೇಕು, ಯಾವ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಕಡಿಮೆ ಮಾಡ್ಕೊಬೇಕು ಅಂತ ನಾವು ಅನ್ಕೊಂಡಿದ್ರೆ ಈ ಒಂದು ಸ್ಟ್ರಾಂಗಲ್ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಸ್ಟ್ರಾಡಲ್ ಹಿಂದಿನ ವಿಡಿಯೋಗೂ ಈ ಒಂದು ಸ್ಟ್ರಾಂಗಲ್ ಅಲ್ಲಿ ಸ್ವಲ್ಪನೇ ಡಿಫ್ರೆನ್ಸ್ ಏನಿದೆ ಸ್ನೇಹಿತರೆ. ಈ ಒಂದು ಸ್ಟ್ರಾಂಗಲ್ ಅಲ್ಲಿ ನಾವು ಅಟ್ಟ ಮನಿನ ಕನ್ಸಿಡರ್ ಮಾಡೋದಿಲ್ಲ, ಅದು ಸ್ಟ್ರಾಡಲ್ ಅಲ್ಲಿ ಮಾಡೋದು. ಸೊ ಸ್ಟ್ರಾಂಗಲ್ ಅಲ್ಲಿ ನಾವು ಔಟ್ ಆಫ್ ದಿ ಮನಿನ ನಾವು ಕನ್ಸಿಡರ್ ಮಾಡ್ತೀವಿ. ಔಟ್ ಆಫ್ ದ ಮನಿ ಅಂದ್ರೆ ಏನು, ಎಕ್ಸಾಂಪಲ್ ನಿಮ್ಗೆ ಮತ್ತೆ ನಾನು ಆಪ್ಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಒಂದು ಸ್ಟಾಕ್ ನ ಪ್ರೈಸ್ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈಗ ಒಂದು 100 ರೂಪಾಯಿ ಇರುವಂತ ಪ್ರೈಸ್ ನಾನು 110 ಸೇಮ್ ಎಕ್ಸಾಂಪಲ್ ತಗೊಂಡ್ರೆ ಸೊ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಸೊ 120 ಅಂತ ಅನ್ಕೊಳ್ಳಿ. ಸೊ ಅದ್ರ ಡೌನ್ ಟ್ರೆಂಡ್ ಹೋಯ್ತು ಅಂದ್ರೆ 90 + 80 ಅಂತ ಅನ್ಕೊಳ್ಳಿ. ಸೊ ಇದೇನಾಗುತ್ತೆ 100 ಬಂದು ಅಟ್ ದ ಮನಿ ಆಗುತ್ತೆ. ನಾವೇನ್ ಮಾಡ್ತೀವಿ, ಈ ಸ್ಟ್ರಾಂಗಲ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಸ್ಟ್ರಾಂಗಲ್ ಬೈ ಮಿಸ್ಟೇಕ್ ಆಗಿ ನಾವೇನಾದ್ರು ಸ್ಟಾರ್ಟ್ ಹೇಳಿದ್ರು ನೆನ್ಪಿಟ್ಕೊಳ್ಳಿ, ಇದು ಸ್ಟ್ರಾಂಗಲ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಸೊ ಸ್ಟ್ರಾಂಗಲ್ ಅಲ್ಲಿ ಏನ್ ಮಾಡ್ತಿದ್ರೆ ನಾವು ಇನ್ಸ್ಟೆಡ್ ಆಫ್ 100 ನ ಬಿಟ್ಟು ನಾವೇನ್ ಮಾಡ್ತೀವಿ, ಎಕ್ಸಾಂಪಲ್ ಒಂದು 20 ರೂಪೀಸ್ ಡೌನ್ ಟ್ರೆಂಡ್ 20 ರೂಪೀಸ್ ಅಪ್ ಟ್ರೆಂಡ್ ಹೋಗಬಹುದು ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಯಾವ ಸೈಡ್ ಹೋದ್ರೂ ನಮ್ಗೆ ಲಾಭ ಆಗುತ್ತೆ, ಯಾವ ರೀತಿ ಲಾಭ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಈ ರೀತಿ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಈ ನಮ್ಮ ಸ್ಟ್ರಾಂಗಲ್ ಯೂಸ್ ಮಾಡ್ಕೊತೀವಿ. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಈ ಒಂದು ಸ್ಟ್ರಾಂಗಲ್ ಅಲ್ಲಿ ಮೇನ್ ಕಂಡೀಷನ್ ಅಂತ ಹೇಳಿದ್ರೆ ನೀವು ಸಿ ನ ಸಹ ಮಾಡ್ಬೋದು, ಪಿ ನ ಸಹ ಮಾಡ್ಬೋದು, ಎರಡು ನೀವು ಶಾರ್ಟ್ ಸೆಲ್ ಮತ್ತೆ ಲಾಂಗ್ ಸಹ ಮಾಡ್ಬೋದು. ಅದ್ರ ಜೊತೆಗೆ ಸೇಮ್ ಸ್ಟ್ರೈಕ್ ಪ್ರೈಸ್ ಇರಬೇಕು, ಸೇಮ್ ಎಕ್ಸ್ಪೈರಿ ಇರಬೇಕು, ಅದ್ರ ಜೊತೆಗೆ ಸೇಮ್ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಬೇಕು. ಅದನ್ನ ಬಿಟ್ಟು
ಪಿ ನ ನೀವು ಒಂದು ಕ್ವಾಂಟಿಟಿ ತಗೊಂಡಿದ್ರೆ, ಸಿ ನ ಮತ್ತೆ 2 ಕ್ವಾಂಟಿಟಿ ತಗೊಂಡ್ರೆ ವೇರಿಯೇಷನ್ಸ್ ಆಗುತ್ತೆ. ಮತ್ತೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ವರ್ಕ್ಔಟ್ ಆಗೋದಿಲ್ಲ. ಅದ್ರ ಜೊತೆಗೆ ಏನಾದ್ರು ರಾಂಗ್ ಸೈಡ್ ಏನಾದ್ರು ಸ್ಟಾಕ್ ಮೂವ್ಮೆಂಟ್ ಆಯ್ತು ಅಂದ್ರೆ, ಅಥವಾ ನಿಮ್ಮ ಅಗೇನ್ಸ್ಟ್ ಆಗಿ ಮೂವ್ಮೆಂಟ್ ಆಯ್ತು ಅಂತಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಹೆಚ್ಚಿಗಿರುತ್ತೆ. ಅದಕ್ಕೋಸ್ಕರ ಇವಾಗ ಸ್ಟ್ರಾಂಗಲ್ ಅಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಎರಡು ಸೈಡ್ ನಾವು ಕ್ಯಾಪ್ಚರ್ ಮಾಡೋದ್ರಿಂದ ನಮ್ಮ ಏನಂತಾರೆ, ನಮ್ಮ ಸ್ಟ್ರೈಕ್ ಪ್ರೈಸ್ ಈಕ್ವಲ್ ಅಂತ ಇರಬೇಕು. ಈಕ್ವಿ ಡಿಸ್ಟೆನ್ಸ್ ಅಂತ ಕರೀತಾರೆ ನಮ್ಮ ಆಪ್ಷನ್ಸ್ ಕಾನ್ಸೆಪ್ಟ್. ಓಕೆ, ಸೊ ಆಡಿಯೋ ಹೇಳಿದಂಗೆ ಇದು ಸಿಮಿಲರ್ ಟು ಸ್ಟ್ರಾಡಲ್ ಇದೆ, ಬಟ್ ಓನ್ಲಿ ಡಿಫ್ರೆನ್ಸ್ ಅಂದ್ರೆ ಇದು ಔಟ್ ಆಫ್ ದ ಮನಿ, ಸ್ಟ್ರಾಡಲ್ ಬಂದು ಅಟ್ ದ ಮನಿ. ಓಕೆ, ಸೊ ಇದು ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ಸ್ನೇಹಿತರೆ, ಯಾವುದೇ ಒಂದು ಸ್ಟಾಕ್ ನ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಂತಂದ್ರೆ, ಯಾವುದೇ ಒಂದು ಸ್ಟಾಕ್ ನ ಒಂದು ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ, ನಾ ಎಕ್ಸಾಂಪಲ್ ತೋರಿಸೋಣ 120 ಮತ್ತೆ 80 ತಗೊಂಡ್ರೆ, ಆ ರೀತಿಯ ಒಂದು ಔಟ್ ಆಫ್ ದಿ ಮನಿ ನೀವೇನೋ ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ, ಅಟ್ಟ ಮನಿಕ್ಕಿಂತ ಔಟ್ ಆಫ್ ದ ಮನಿಯ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ನೇಹಿತರೆ. ಆಪ್ಷನ್ ಚೇಂಜಸ್ ಸಹ ತೋರಿಸಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾವು ಸ್ಟ್ರಾಂಗಲ್ ಅಲ್ಲಿ ಯೂಸ್ ಮಾಡ್ಕೊಂಡು ಕಾಸ್ಟ್ ಸಹ ನಾವು ಕಡಿಮೆ ಮಾಡ್ಕೊಂಡು ರಿಸ್ಕ್ ನ ಒಂದು ಲೆವೆಲ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಸ್ ಅಥವಾ ಮನಿ ಮ್ಯಾನೇಜ್ಮೆಂಟ್ ಬೇಸ್ ನಾವು ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಂಗಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸಿಮಿಲರ್ ಟು ಸ್ಟ್ರಾಡಲ್. ಹೆಂಗ್ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕ್ ನ ನೀವು ಅಥವಾ ಈ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಯೂಸ್ ಮಾಡ್ಕೊಂಡು ಈದರ್ ಸೈಡ್ ಮೂವ್ಮೆಂಟ್ ಏನಾದ್ರು ಆಯ್ತು ಅಂದ್ರೆ ನಿಮ್ಗೆ ಹೆವಿ ಪ್ರಾಫಿಟ್ ಬರುವಂತ ಒಂದು ಆಪರ್ಚುನಿಟಿ ಇರೋದ್ರಿಂದ ನಮ್ಮ ಈ ಸ್ಟ್ರಾಂಗಲ್ ತುಂಬಾ ಪರ್ಫೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ ಸ್ನೇಹಿತರು. ಇನ್ ಕೇಸ್ ಹೇಳ್ಬೇಕಂದ್ರೆ, ಯಾವ್ದಾದ್ರು ಒಂದು ಈವೆಂಟ್ ಇರುತ್ತೆ. ಎಕ್ಸಾಂಪಲ್ US ಎಲೆಕ್ಷನ್ ನವೆಂಬರ್ ಅಲ್ಲಿ ಬರ್ತಿದೆ. ಸೊ ಈ ರೀತಿಯ ಒಂದು ಈವೆಂಟ್ ಬರೋ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಯಾವ ಸೈಡ್ ಮೂವ್ಮೆಂಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದು ನಿಫ್ಟಿಯಲ್ಲಿ ತೋರಿಸ್ತೀನಿ ಯಾವ ರೀತಿ ಒಂದು ಸ್ಟ್ರಾಂಗಲ್ ಯೂಸ್ ಮಾಡ್ಬೋದು ಅಂತ. ಆ ರೀತಿ ನ್ಯೂಸ್, ಎಕ್ಸಾಂಪಲ್ ಫೈನಾನ್ಷಿಯಲ್ ನ್ಯೂಸ್, ಅದ್ರ ಜೊತೆಗೆ ಇಂಡಿಯಾದಲ್ಲಿ ಆಗುವಂತ ಎಲೆಕ್ಷನ್ಸ್, ಇಂಡಿಯಾದಲ್ಲಿ ಆಗುವಂತ ಸಮ್ ಆಫ್ ದ ಈವೆಂಟ್ಸ್, ಈ ಕೊರೋನಾ ಸಿಚುವೇಶನ್, ಆ ರೀತಿ ಸಿಚುವೇಶನ್ಸ್ ಅಲ್ಲಿ ಈ ಒಂದು ಸ್ಟ್ರಾಂಗಲ್ ಯೂಸ್ ಮಾಡ್ಕೊಂಡ್ರೆ ನೀವು ಸೂಪರ್ ಆಗಿ ಪ್ರಾಫಿಟ್ ಮಾಡಬಹುದು ವಿತ್ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಂಗಲ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ನಮ್ಗೆ ಸ್ಟ್ರಾಡಲ್ ಇದ್ದಂತ 2 ಟೈಪ್ ಇದರಲ್ಲೂ ಸಹ ಇದೆ. ಒಂದು ಲಾಂಗ್ ಸ್ಟ್ರಾಂಗಲ್ ಮಾಡ್ಬೋದು. ಈ ಲಾಂಗ್ ಸ್ಟ್ರಾಂಗಲ್ ನೀವೇನ್ ಮಾಡ್ತೀರಾ ಅಂದ್ರೆ, 2 ಔಟ್ ಆಫ್ ದ ಮನಿ ಪಿ ಮತ್ತೆ ಔಟ್ ಆಫ್ ದ ಮನಿ ಸಿ ನ 2ನ ಬೈ ಮಾಡ್ತೀರಾ ಬೈ ಟೇಕಿಂಗ್ ಎ ಲಿಮಿಟೆಡ್ ಲಾಸ್ ವಿತ್ ಅನ್ಲಿಮಿಟೆಡ್ ಪ್ರಾಫಿಟ್. ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ, ಸ್ಟಾಕ್ ಏನಾದ್ರು ರೇಂಜ್ ಅಲ್ಲಿ ಮೂವ್ಮೆಂಟ್ ಆಯ್ತು ಅಂದ್ರೆ ನಾವು ಲಾಸ್ ಮಾಡ್ಕೊಳ್ಳೋ ಸಿಚುವೇಶನ್ ಇರುತ್ತೆ, ನನ್ಗೆ ಏನಾದ್ರು ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ರೇಂಜ್ ಅಲ್ಲೇ ಮೂವ್ಮೆಂಟ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ಸ್ಟ್ರಾಂಗಲ್ ನ ನೀವು ಶಾರ್ಟ್ ಮಾಡ್ಬೋದು. ಏನ್ ಮಾಡ್ಬೇಕಂತ ಹೇಳಿದ್ರೆ, ಔಟ್ ಆಫ್ ದ ಮನಿನ ನೀವು ಸಿಇ ಮತ್ತೆ ಪಿ ನ ಸೇಮ್ ಒಂದು ಸ್ಟ್ರೈಕ್ ಪ್ರೈಸ್ ಒಂದು ಈಕ್ವಿಡಿಷನ್ಸ್ ಒಂದು ಅಮೌಂಟ್ ಏನಿದೆ 80 ಮತ್ತೆ 120 ಇದೆ, ಆ ರೀತಿ ಒಂದು ಸ್ಟ್ರೈಕ್ ಪ್ರೈಸ್ ತಗೊಂಡು ನೀವು ಶಾರ್ಟ್ ಮಾಡ್ತೀರಾ ವಿತ್ ಲಿಮಿಟೆಡ್ ಪ್ರಾಫಿಟ್, ಅನ್ಲಿಮಿಟೆಡ್ ಲಾಸ್. ಬಿಕಾಸ್ ಇಲ್ಲಿ ಶಾರ್ಟ್ ಮಾಡೋದ್ರಿಂದ ನಿಮ್ಗೆ ಅನ್ಲಿಮಿಟೆಡ್ ಲಾಸಸ್ ಇರುತ್ತೆ ಇನ್ ಕೇಸ್ ನೀವು ಮನಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ. ಓಕೆ, ಸಹ ತೋರಿಸ್ಬಿಡ್ತೀನಿ ಲೈವ್ ಆಗಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ನೀವೇನಾದ್ರು ಈ ಒಂದು ಸ್ಟ್ರಾಂಗಲ್, ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಸ್ನೇಹಿತರೆ ನಾನು ಈ ಒಂದು ಆಪ್ಷನ್ ಸೀರೀಸ್ ಅಲ್ಲಿ ಬೈ ಮಾಡಕ್ಕೆ ಪ್ರಿಫರ್ ಮಾಡ್ತೀನಿ ಇನ್ ಕೇಸ್ ನೀವೇನಾದ್ರು ಹೊಸಬ್ರಾಗಿದ್ದಾರೆ. ಬಿಕಾಸ್ ನೀವೇನಾದ್ರು ಹೊಸಬ್ರಾಗಿ ನೀವೇನ ಶಾರ್ಟ್ ಮಾಡಿ ಅನ್ಲಿಮಿಟೆಡ್ ಲಾಸ್ ಆಯ್ತು ನಿಮ್ಗೆ ಕಂಟ್ರೋಲ್ ಮಾಡಕ್ಕಾಗೋದ್ರೆ ಮೈಂಡ್ ತುಂಬಾ ಡಿಪ್ರೆಷನ್ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ಓಕೆ, ಸೊ ನೀವೇನಾದ್ರು ಸ್ಟ್ರಾಂಗಲ್ ನ ಲಾಂಗ್ ಏನಾದ್ರು ಹೋಗಿದ್ರೆ ಅಥವಾ ಔಟ್ ಆಫ್ ದ ಮನಿನ ಪಿ ಮತ್ತೆ ಸಿ ನ ಬೈ ಮಾಡಿದ್ರೆ ಯಾವ ಟೈಮಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಹೇಳೋದು ಸ್ನೇಹಿತರೆ, ಮೊದಲನೇದಾಗಿ ನೀವು ಆರ್ಡರ್ನ ಅಥವಾ ಈ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತೀರಾ ಆ ಒಂದು ಟೈಮಲ್ಲಿ ವೋಲಟಾಲಿಟಿ ಕಡಿಮೆ ಇರಬೇಕು. ವೋಲಟಾಲಿಟಿ ಕಡಿಮೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಸ್ಟಾಕ್ ಪ್ರೈಸ್ ಅಥವಾ ಒಂದು ಇಂಡೆಕ್ಸ್ ನ ಪ್ರೈಸ್ ಹೆವಿ ಮೂವ್ಮೆಂಟ್ ಇರಬಾರ್ದು. ಎಕ್ಸಾಂಪಲ್ ಒಂದ್ ದಿವಸ 50 ಪಾಯಿಂಟ್ ಹೋಗೋದು, ಒಂದ್ ದಿವಸ ಮತ್ತೊಂದ್ ದಿವಸ 200 ಪಾಯಿಂಟ್ ಹೋಗೋದು, ಮತ್ತೊಂದ್ ದಿವಸ ಒಂದು 300 ಪಾಯಿಂಟ್ ಹೋಗೋದು. ಈ ರೀತಿ ಒಂದು ಹೆವಿ ವೋಲಟಾಲಿಟಿ ಇತ್ತು ಅಂದ್ರೆ ಈ ಒಂದು ಸ್ಟ್ರಾಂಗಲ್ ನಿಮ್ಗೆ ಫೇಲಿಯರ್ ಕೊಡುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಸ್ಟಾಕ್ ಅಲ್ಲಿ ಯೂಸ್ ಮಾಡ್ಬೇಕಂತಂದ್ರೆ, ಎಕ್ಸಾಂಪಲ್ ಮುಂದಿನ ತಿಂಗಳು ಯಾವ್ದೋ ಒಂದು ಡೇಟ್ ಅಲ್ಲಿ ಆ ಕಂಪನಿ ಫೈನಾನ್ಷಿಯಲ್ಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಪ್ರಾಫಿಟ್ ಅಂಡ್ ಲಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ನಿಮ್ ಡೇಟ್ ಗೊತ್ತಿರುತ್ತೆ. ಓಕೆ, ಈ ಟೈಮಲ್ಲಿ ಈ ಒಂದು ಸ್ಟಾಕ್ ಫೈನಾನ್ಷಿಯಲ್ ನ್ಯೂಸ್ ಬರುವಂತ ಚಾನ್ಸಸ್ ಇರುತ್ತೆ. ನೀವೇನ್ ಮಾಡ್ಬೋದು, ಅದಕ್ಕಿಂತ ಮುಂಚೆ ಎಕ್ಸಾಂಪಲ್ 1 ತಿಂಗಳಿಗೆ ಮುಂಚೆ ನೀವು ಏನ್ ಮಾಡ್ಬೋದು, ಈ ಸ್ಟ್ರಾಂಗಲ್ ನ ಯೂಸ್ ಮಾಡ್ಕೊಂಡು ವೋಲಟಿಲಿಟಿ ಕಡಿಮೆ ಇರೋ ಟೈಮಲ್ಲಿ ನೀವು ಎಂಟರ್ ಆದ್ರೆ ನಿಮ್ಗೆ ಪ್ರಾಫಿಟ್, ಸೂಪರ್ ಡೂಪರ್ ಪ್ರಾಫಿಟ್ ಯಾವಾಗ ಬರುತ್ತೆ ಅಂದ್ರೆ ಆ ಒಂದು ಸ್ಟಾಕ್ ಹೆವಿ ವೋಲಟಿಲಿಟಿ ಕಡೆ ಟರ್ನ್ ಆಗೋ ಟೈಮಲ್ಲಿ. ಸೊ ಹೆವಿ ವೋಲಟಿಲಿಟಿ ಟೈಮಲ್ಲಿ ಹೆಂಗ್ ಟರ್ನ್ ಆಗುತ್ತೆ, ಆಬ್ವಿಯಸ್ಲಿ ಆ ಫೈನಾನ್ಷಿಯಲ್ ನ್ಯೂಸ್ ಎಕ್ಸಾಂಪಲ್ ನವೆಂಬರ್ 30th ಫೈನಾನ್ಷಿಯಲ್ ನ್ಯೂಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ನೀವು ಇವಾಗ ಅಕ್ಟೋಬರ್ ನೀವೇನು ಅಕ್ಟೋಬರ್ 30th ಅಲ್ಲಿ ಅಥವಾ ಅಕ್ಟೋಬರ್ 25th 30th ಅಲ್ಲಿ ಎಂಟರ್ ಆದ್ರೆ ನವೆಂಬರ್ 10th ಅಥವಾ ನವೆಂಬರ್ 15 ಆಗ್ತಾ ಆ ಒಂದು ಸ್ಟಾಕ್ ನ ಪ್ರೈಸ್ ಹೆವಿ ಮೂವ್ಮೆಂಟ್ ಆಗ್ತಾ ಆಗುವಂತ ಚಾನ್ಸಸ್ ಇರುತ್ತೆ. ಆವಾಗ ನಿಮ್ಗೆ ಹೆವಿ ಪ್ರಾಫಿಟ್ ಬರುತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಂಗಲ್ ನ ಯೂಸ್ ಮಾಡಿದ್ರೆ ಸ್ನೇಹಿತರೆ, ಸ್ಟಾಕ್ ಈದರ್ ಸೈಡ್ ಹೆಂಗಾದ್ರೂ ಮೂವ್ಮೆಂಟ್ ಆಗ್ಲಿ, ಅಪ್ ಮೂವ್ಮೆಂಟ್ ಆಗ್ಲಿ, ಡೌನ್ ಮೂವ್ಮೆಂಟ್ ಆಗ್ಲಿ, ಹೆಂಗಾದ್ರೂ ಆಗ್ಲಿ ನಿಮ್ಗೆ ಸೂಪರ್ ಡೂಪರ್ ಪ್ರಾಫಿಟ್ ಬರುತ್ತೆ. ಬಿಕಾಸ್ ನೀವು 2 ಸೈಡ್ ಕ್ಯಾಪ್ಚರ್ ಮಾಡೋದಂತದ್ದು ಪ್ಲಾನಿಂಗ್ ಮಾಡಿರೋದ್ರಿಂದ ನಿಮ್ಗೆ 2 ಸೈಡ್ ಪ್ರಾಫಿಟ್ ಆಗೇ ಆಗುತ್ತೆ. ಇನ್ ಕೇಸ್ ರೇಂಜ್ ಅಲ್ಲಿ ಹೋಯ್ತು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ. ಇನ್ವೆಸ್ಟ್ಮೆಂಟ್ ಅಥವಾ ಪ್ರೀಮಿಯಂ ಏನ್ ಪೇ ಮಾಡಿದ್ರೆ ಅದು ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಸ್ಟ್ರಾಂಗಲ್ ಅಲ್ಲಿ ನೀವು ನೆನ್ಪಿಟ್ಕೊಬೇಕಾದಂತ ವಿಷಯ ಅಂದ್ರೆ, ಸ್ಟಾಕ್ ಅಥವಾ ಇಂಡೆಕ್ಸ್ ಮೂವ್ಮೆಂಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ರೆ ಮಾತ್ರ ನೀವು ಸ್ಟ್ರಾಂಗಲ್ ನ ಯೂಸ್ ಮಾಡಿ. ಓಕೆ, ಅದ್ರ ಜೊತೆಗೆ ಲಾರ್ಜ್ ಮೂವ್ಮೆಂಟ್ ಆಯ್ತು ಅಂದ್ರೆ ಅಥವಾ ನೀವು ಸ್ಟಾಕ್ ಎಂಟರ್ ಆದ್ಮೇಲೆ, ಆಪ್ಷನ್ಸ್ ಎಂಟರ್ ಆದ್ಮೇಲೆ ಇಂಡೆಕ್ಸ್ ಅಥವಾ ಸ್ಟಾಕ್ ಏನಾದ್ರು
ಹೆವಿ ಮೂವ್ಮೆಂಟ್ ಆಯ್ತು ಅಂದ್ರೆ ಹೆವಿ ಪ್ರಾಫಿಟ್ ಬರುತ್ತೆ. ಕೇಸ್ ಮೂವ್ಮೆಂಟ್ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಟೈಮ್ ಡಿಕೆ ಇಂದ ಅಥವಾ ಟೀಟಾ ಡಿಕೆ ಇಂದ ನಿಮ್ಗೆ ಲಾಸ್ ಆಗುತ್ತೆ ಚಾನ್ಸಸ್ ಅಪ್ ಟು ನಿಮ್ಮ ಲಾಂಗ್ ಎಷ್ಟು ತಗೊಂಡಿದ್ರೆ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ರೆ ಅಷ್ಟಕ್ಕೆ. ಓಕೆ, ಅಂದ್ರೆ ನಾನು ಲೈವ್ ಅಲ್ಲಿ ಸಹ ತೋರಿಸ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯ ಒಂದು ನೀವು ಟ್ರೇಡಿಂಗ್ ಮಾಡಬಹುದು. ಇನ್ ಕೇಸ್ ನೀವು ಈ ಸ್ಟ್ರಾಟಜಿ ಯೂಸ್ ಮಾಡಕ್ಕೆ ನಿಮ್ಗೆ ಏನಾದ್ರು ಕಷ್ಟ ಆಗುತ್ತೆ, ನಿಮ್ಮ ಕರೆಂಟ್ ಬ್ರೋಕರ್ ಅಲ್ಲಿ ಏನಾದ್ರು ಮಾಡಕ್ ಆಗ್ತಿಲ್ಲ, ಬೇರೆ ಬೇರೆ ರೀಸನ್ಸ್ ಏನಾಗುತ್ತೆ ಅಂದ್ರೆ ನಾನು ಅಪ್ಸ್ಟಾಕ್ ಈ ಆಪ್ಷನ್ ಸೀರೀಸ್ಗೆ ನಾನು ಪ್ರಿಫರ್ ಮಾಡ್ತೀನಿ ಸ್ನೇಹಿತರೆ. ಬಿಕಾಸ್ ಅವ್ರ ಮಾರ್ಜಿನ್ ಸಹ ಕೊಡ್ತಾರೆ, ಅದ್ರ ಜೊತೆಗೆ ಅವರ ಒಂದು ಈ ಟ್ರೇಡಿಂಗ್ ಟೂಲ್ ಏನಿದೆ ಅದು ಸೂಪರ್ ಆಗಿ ಒಂದು ಡಿಸೈನ್ ಮಾಡಿ, ಅದಕ್ಕೋಸ್ಕರ ನಾನು ಅಪ್ಸ್ಟಾಕ್ ನಿಮಗೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಏನಾದ್ರು ಜೊರಾದಲ್ಲಿ ಸಹ ಅಕೌಂಟ್ ಏನಾದ್ರು ಓಪನ್ ಮಾಡಬೇಕು, ನನಗೂ ಸಪೋರ್ಟ್ ಮಾಡಬೇಕು, ಅದ್ರ ಜೊತೆಗೆ ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ತಗೊಂಡು ಫ್ರೀ ಆಗಿ ಜಾಯ್ನ್ ಆಗ್ಬೋದು. ನನ್ನ ಜೊತೆ ಲೈಫ್ ಲಾಂಗ್ ಕಲಿಬೇಕಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ವಿಡಿಯೋದ ಕೆಳಗೆ ಇರುವಂತ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ಅಕೌಂಟ್ ನ ಓಪನ್ ಮಾಡ್ಕೊಂಡು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗಬಹುದು. ಓಕೆ, ಇದನ್ನ ನಾನು ಒಂದು ಲೈವ್ ಅಲ್ಲಿ ಸಹ ತೋರಿಸ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಎಕ್ಸಾಂಪಲ್ ತೋರಿಸ್ತೀನಿ, ಅದ್ರ ಜೊತೆಗೆ ಮಾರ್ಜಿನ್ ಎಷ್ಟು ಅಂತ ಸಹ ತೋರಿಸ್ತೀನಿ. ಸರಿ ಸ್ನೇಹಿತರೆ, ಸೊ ಆಸ್ ಆಫ್ ನಾವು ನೋಡಿ ನಾನು NSE ಒಂದು ವೆಬ್ಸೈಟ್ ಗೆ ಲಾಗಿನ್ ಆಗಿದ್ದೀನಿ. ಸೊ NSE ವೆಬ್ಸೈಟ್ ಲಾಗಿನ್ ಆಗಿ ಒಂದು ನಿಫ್ಟಿಯ ಒಂದು 8 ಅಕ್ಟೋಬರ್ 2020 ಒಂದು ಸ್ಟ್ರೈಕ್ ಪ್ರೈಸ್ ಅಥವಾ ಆಪ್ಷನ್ ಚೈನ್ ತಗೊಂಡಿದ್ದೀನಿ. ಸೊ ಆಸ್ ಆಫ್ ನಾವು ನೀವು ನೋಡಬಹುದು, ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡು ಇಲ್ಲಿ ಹಾಕ್ಬಿಡ್ತೀನಿ. ಓಕೆ, ಸೊ ಆಸ್ ಆಫ್ ನೀವು ನೋಡಬಹುದು ನಿಫ್ಟಿ ಒಂದು ಸ್ಪಾಟ್ ಪ್ರೈಸ್ ಬಂದು 11,416 ಇದೆ. ಸೊ ಈಗ ನೀವು ಡಿಸೈಡ್ ಮಾಡ್ತೀರಿ ಏನಂತ, ಮಾರ್ಕೆಟ್ ಆಸ್ ಆಫ್ ನೌ ಅಪ್ ಟ್ರೆಂಡ್ ಇದೆ. ಸೊ ಈ ಒಂದು ಅಪ್ ಟ್ರೆಂಡ್ ಅಲ್ಲಿ ನಾನು ಇದರ್ ಸೈಡ್ ಹೋದ್ರೆ ಲಾಸ್ ಆಗುವಂತ ಚಾನ್ಸಸ್ ಇದೆ. ನಿಮ್ಗೆ ಅಪ್ ಹೋಗ್ಬೇಕಾ ಅಥವಾ ಪಿ ಬೈ ಮಾಡ್ಬೇಕಾ ಸಿ ಬೈ ಮಾಡ್ಬೇಕಂತ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ನೀವು ಸ್ಟ್ರಾಂಗಲ್ ಯೂಸ್ ಮಾಡ್ತೀರಾ. ಅವಾಗ ಏನ್ ಮಾಡ್ತೀರಾ ಅಂದ್ರೆ ಈ 11,400 ನ ಜೊತೆಗೆ 200 ಪಾಯಿಂಟ್ಸ್ ಎಡಿಷನ್ ಮಾಡಿ 11,600 ನ ಸಿಇ, ಅದ್ರ ಜೊತೆಗೆ 11,200 ನ ಪಿ ನ ನೀವು ಬೈ ಮಾಡ್ತೀರಾ, ಲಾಂಗ್ ಹೇಳ್ತಾರೆ. ಅದೇ ರೀತಿ ಶಾರ್ಟ್ ಸಹ ನೀವು ಮಾಡ್ಬೋದು. ಸೊ ಈ ಒಂದು ಸಿಚುವೇಶನ್ ನಿಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಎಷ್ಟು ಲಾಸ್ ಬರುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಸಹ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಇದೆಲ್ಲ ನೋಡಿ ವೈಟ್ ಕಲರ್ ಇರೋದೆಲ್ಲ ಔಟ್ ಆಫ್ ದ ಮನಿ ಅಂತ ಕರೀತಾರೆ, ಈ ಎಲ್ಲೋದಲ್ಲಿ ಇರೋದು ಇನ್ ದ ಮನಿ ಅಂತ ಕರೀತಾರೆ, ಈ ಸೆಂಟ್ರಲ್ ಇರೋದು ಬಂದು ಅಟ್ ದ ಮನಿ ಅಂತ ಕರೀತಾರೆ. ಸೊ ಸ್ಟ್ರಾಡಲ್ ನಾನು ಡಿಸ್ಕಸ್ ಮಾಡಿದೇನೋ ಅಟ್ ದ ಮನಿ ಡಿಸ್ಕಸ್ ಮಾಡಿದ್ದು. ಸೊ ಈಗ ನಾನು ಏನ್ ಮಾಡ್ತೀನಿ, ಔಟ್ ಆಫ್ ದ ಮನಿ ತಗೊಂಡು ನೆನ್ಪಿಟ್ಕೊಳ್ಳಿ, ಸ್ಟ್ರಾಂಗಲ್ ಅಲ್ಲಿ ಔಟ್ ಆಫ್ ದ ಮನಿ ಮಾತ್ರ ನಾನು ಪಿಕ್ ಮಾಡೋದು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, 11,600 ನ ಸಿ ನ ಬೈ ಮಾಡ್ತೀನಿ, ಅದ್ರ ಜೊತೆಗೆ 11,200 ನ ಪಿ ಬೈ ಮಾಡ್ತೀನಿ. ಸೊ ಇದರ್ ಸೈಡ್ ಸ್ಟಾಕ್ ಅಥವಾ ಇಂಡೆಕ್ಸ್ ಮೂವ್ಮೆಂಟ್ ಆಗೇ ಆಗುತ್ತೆ, ನಿಮ್ಗೆ ಕನ್ಫರ್ಮೇಶನ್ಸ್ ಇದೆಯಲ್ವಾ. ಸೊ ಅದಕ್ಕೋಸ್ಕರ ಆ ಒಂದು ಈವೆಂಟ್ ನ ಕ್ಯಾಪ್ಚರ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ ಬಂದು ಈ ಒಂದು ಆಪ್ಷನ್ಸ್ ನ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ, ಅದ್ರ ಅಪ್ರಾಕ್ಸಿಮೇಟ್ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ, ಅದ್ರ ಜೊತೆಗೆ ಯಾವ ರೀತಿ ಒಂದು ಪೇ ಆಫ್ ಅಥವಾ ಪೇ ಆಫ್ ಚಾರ್ಟ್ ತೋರಿಸುತ್ತೆ ಅಂತ ಸಹ ಒಂದು ಐಡಿಯಾ ಕೊಡ್ತೀನಿ. ಸೊ ನೋಡಿ 11,600 ಸಿ, ಅದ್ರ ಜೊತೆಗೆ 11,200 ಪಿ ನಾನು ಬೈ ಮಾಡ್ತಾ ಇದ್ದೀನಿ ಲಾಂಗ್. ಶಾರ್ಟ್ ನಾನು ಇನ್ನೂ ಬಂದಿಲ್ಲ. ಓಕೆ, ಸೊ ಈ ಒಂದು ಆಪ್ಷನ್ ಸ್ಟ್ರಾಟಜಿ ಒಂದು ಟೂಲ್ ವೆಬ್ಸೈಟ್ ಇದೆ. ಸೊ opstra.defineedge.com ಅನ್ನೋ ಒಂದು ವೆಬ್ಸೈಟ್ ಇದೆ. ಸೊ ಈ ಒಂದು ವೆಬ್ಸೈಟ್ ನಾನು ಲಾಗಿನ್ ಆಗಿ, ಓಕೆ, ಸೊ ಈ ವೆಬ್ಸೈಟ್ ಲಾಗಿನ್ ಆಗಿ ನಾನು ನಿಫ್ಟಿಯಲ್ಲಿ ಮಾತ್ರ ಟ್ರೇಡ್ ಮಾಡ್ತೀನಿ. ಈ ಒಂದು ಸ್ಟ್ರಾಟಜಿನ ಟೆಸ್ಟ್ ಮಾಡ್ತಾ ಇದೀನಿ. ನೀವೇನಾದ್ರು ಟ್ರೇಡ್ ಮಾಡಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ, ನೀವೇನಾದ್ರು ಟ್ರೇಡ್ ಮಾಡಬೇಕು ಸ್ಟಾಕ್ ಅಂದ್ರೂ ಸಹ ಸೇಮ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ನಿಮ್ಗೆ ಬರೋದಿಲ್ಲ. ಬಿಕಾಸ್ ಈ ಒಂದು ಸ್ಟ್ರಾಟಜಿ ಎಲ್ಲಾ ಒಂದು ಪ್ರಾಡಕ್ಟ್ ಮೇಲೂ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ ವರ್ಕ್ ಆಗುತ್ತೆ. ಓಕೆ, ಸೊ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದೀನಿ, ಆಪ್ಷನ್ ಸೆಲೆಕ್ಷನ್ ಮಾಡಿದೀನಿ. ನೋಡಿ ನಿಯರೆಸ್ಟ್ ಮನಿ, ಸೊ 8 ಅಕ್ಟೋಬರ್ಗೆ ಟ್ರೈ ಮಾಡ್ತಾ ಇದೀನಿ. ಸೊ ಮೊದಲನೇದಾಗಿ 11,600 ನ ಸಿಇ ಬೈ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಸಿ ಬಿಕಾಸ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ. ಸೊ ನಾವು ಬೈ ಮಾಡ್ತಾ ಇದ್ದೀವಿ 1 ಕ್ವಾಂಟಿಟಿ. ನೆನ್ಪಿಟ್ಕೊಳ್ಳಿ, ನೀವು ಈದರ್ ಸೈಡ್ ಮಾಡಿದ್ರು ಸಹ 1 ಲಾಟ್ ಅಲ್ಲೇ ಮಾಡಬೇಕು, ಈದರ್ ಸೈಡ್ 2 ಲಾಟ್ ಮಾಡಿದ್ರೆ 2 ಸಹ ನೀವು 2 ಲಾಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ರಿಸ್ಕ್ ರಿವಾರ್ಡ್ ರೇಷಿಯೋ, ಅದ್ರ ಜೊತೆಗೆ ಕೆಲವೊಂದು ಟೈಮ್ ಏನಾದ್ರು ನಿಮ್ಮ ಸ್ಟಾಕ್ ಅಥವಾ ಇಂಡೆಕ್ಸ್ ಎಗೇನ್ಸ್ಟ್ ನಿಮ್ಮ ಒಂದು ಎಗೇನ್ಸ್ಟ್ ಏನಾದ್ರು ಹೋಯ್ತು ಅಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಆಡ್ ಪೊಸಿಷನ್ ಅಂತ ಮಾಡ್ತೀನಿ. ಅದ್ರ ಜೊತೆಗೆ 11,200 ನ ಒಂದು PE ಬೈ ಮಾಡ್ತೀನಿ. ನೋಡಿ ಪಿ ನ ಇಲ್ಲಿ ಬೈ ಮಾಡ್ತಾರೆ, ಕ್ವಾಂಟಿಟಿ ಬೇಕಾದ್ರೆ ನೀವು ಹೆಚ್ಚಿಗೆ ಮಾಡ್ಕೊಬಹುದು. ಆಡ್ ಅಂತ ಮಾಡಿದ್ರೆ ನಿಮಗೆ ಪೇ ಆಫ್ ನ ಒಂದು ಚಾರ್ಟ್ ಬರುತ್ತೆ. ಈ ಒಂದು ಚಾರ್ಟ್ ಬೇಸ್ ಮೇಲೆ ಏನ್ ಹೇಳುತ್ತೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಒಂದು ರಿಸ್ಕ್ 3,800 ರುಪೀಸ್ಗೆ, ಇದು ಎಕ್ಸ್ಕ್ಲೂಡಿಂಗ್ ನಿಮ್ಮ ಒಂದು ಬ್ರೋಕರೇಜ್ ಎಲ್ಲ ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ನಿಮ್ಮ ಒಂದು ಮ್ಯಾಕ್ಸಿಮಮ್ ಲಾಸ್, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ನೀವು ಆಸ್ ಆಫ್ ಏನ್ ಮಾಡ್ತಿರೋದು ಅಂತಂದ್ರೆ 3,862 ವಿತ್ ಇಸ್ 100% ನೀವು ಮಾಡ್ತಾ ಇದ್ರೆ ಅದು 100% ಲಾಸ್ ಆಗುತ್ತೆ. ಇನ್ ಕೇಸ್ ನಾವು ಸ್ಟಾಕ್ ನಾನು ಹೇಳಿದಂಗೆ 11,600 ಹತ್ರ ಹೋಗ್ತಿದೆ, 11,200 ಹತ್ರ ಹೋಗ್ತಿದೆ ಅಂತ ಹೇಳಿದ್ರೆ ನೋಡಿ, ಈ ಒಂದು ಬ್ರೇಕ್ ಇವನ್ ಆದ್ಮೇಲೆ ನಿಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಈದರ್ ಸೈಡ್ ಯಾವ ಸೈಡ್ ಮೂವ್ಮೆಂಟ್ ಆದ್ರೂ ನಿಮಗೆ ಸೂಪರ್ ಡೂಪರ್ ಪ್ರಾಫಿಟ್ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಪ್ರಾಬಬಿಲಿಟಿ ನೋಡಿದ್ರೆ 30% ಪ್ರಾಫಿಟ್ ಬರುವಂತ ಒಂದು ಪ್ರಾಬಬಿಲಿಟಿ ಇದೆ ಸ್ನೇಹಿತರೆ. ಈ ನಮ್ಮ ಸ್ಟ್ರಾಂಗಲ್ ಅನ್ನೋ ಈ ಸ್ಟ್ರಾಟಜಿ ಆಸ್ ಆಫ್ ನೌ ಬೇಸ್ಡ್ ಆನ್ ದಿ ನಿಫ್ಟಿ ಒಂದು ಸ್ಪಾಟ್ ಪ್ರೈಸ್. ಓಕೆ, ಅದ್ರ ಜೊತೆಗೆ ಪ್ರಾಫಿಟ್ ಆಲ್ರೆಡಿ ಹೇಳಿದಂಗೆ ನಿಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ. ಸೊ ಬ್ರೇಕ್ ಇವನ್ ಯಾವಾಗ ಆಗುತ್ತೆ, ಈ ಕಡೆ ಪ್ರಾಫಿಟ್ ಅಲ್ಲೂ ಲಾಸ್ ಅಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಸ್ಟಾಕ್ ಏನಾದ್ರು ಅಥವಾ ಇಂಡೆಕ್ಸ್ ಏನಾದ್ರು 11,149 ಏನಾದ್ರು ಬಂದು ನಿಂತಿದ್ರೆ ಅಥವಾ 11,651 ಏನಾದ್ರು ಬಂದು ನಿಲ್ತು ಅಂತ ಹೇಳಿದ್ರೆ ನಿಮಗೆ ಬ್ರೇಕ್ ಇವನ್ ಆಗುತ್ತೆ. ಕಾಸ್ಟ್ ನೀವು ಕ್ಲೋಸ್ ನ ಮಾಡ್ಕೊಬೋದು. ಓಕೆ, ಅದ್ರ ಜೊತೆಗೆ ಎಸ್ಟಿಮೇಟೆಡ್ ಆಲ್ರೆಡಿ ನೀವು ಏನೋ ಸ್ಟಾಕ್ ನ ಅಥವಾ ಇಂಡೆಕ್ಸ್ ನ ಬೈ ಮಾಡ್ತಿರೋದ್ರಿಂದ, ಆಪ್ಷನ್ಸ್ ನ ಬೈ ಮಾಡ್ತಿರೋದ್ರಿಂದ ನಿಮ್ಗೆ ಅಡಿಷನಲ್ ಮಾರ್ಜಿನ್ ಬರೋದಿಲ್ಲ. ನೀವು ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡೋದು ಬಂದು 3,862.
3862 ಇನ್ವೆಸ್ಟ್ ಮಾಡ್ತಾರೆ. ಇಲ್ಲ ಸತೀಶ್ ಅವರೇ ನನ್ಗೆ ಲಾಂಗ್ ಗಿಂತ ಅಥವಾ ಆಪ್ಷನ್ಸ್ ಬೈ ಮಾಡಕ್ಕಿಂತ ಸೆಲ್ ಮಾಡಬೇಕು, ನಾನು ಮಾರ್ಜಿನ್ ಕೊಡೋಕೆ ರೆಡಿ ಇದೀನಿ ಅಂತ ಹೇಳಿದ್ರೆ ಇದನ್ನ ನೋಡಿ ಪ್ಲಸ್ ಅಂತಿದೆ, ಇದನ್ನ ಈ ಒಂದು ಆಪ್ಷನ್ ನೋಡಿದ್ರೆ ಫ್ಲಿಪ್ ಆಗುತ್ತೆ ಅಥವಾ ಉಲ್ಟಾ ಆಗುತ್ತೆ ನೋಡಿ ಮೈನಸ್ ಆಗೋಗುತ್ತೆ. ಇದನ್ನ ಏನಾದ್ರು ಶಾರ್ಟ್ ಮಾಡಿದ್ರೆ ನೋಡಿ ಅಪೋಸಿಟ್, ನಾನು ಏನ್ ಲಾಂಗ್ ಹೇಳಿದ್ರೆ ಅದು ಅಪೋಸಿಟ್ ಆಗುತ್ತೆ. ನಿಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ 3862 ಆಗುತ್ತೆ, ಮ್ಯಾಕ್ಸಿಮಮ್ ಲಾಸ್ ಅನ್ಲಿಮಿಟೆಡ್ ಆಗುತ್ತೆ. ಇದು ಬ್ರೇಕ್ ಇವನ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮಾರ್ಜಿನ್ ಎಷ್ಟು ಬೇಕು 1,45,205 ರೂಪೀಸ್ ನೀವು ಮಾರ್ಜಿನ್ ಅಕೌಂಟ್ ಅಲ್ಲಿ ಇಡಬೇಕಾಗುತ್ತೆ ಈ ಒಂದು ಟ್ರೇಡ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ. ಓಕೆ, ಇದು ಯಾವ ರೀತಿ ಒಂದು ಪೇ ಆಫ್ ತೋರಿಸುತ್ತೆ ಅಂತ. ಅದ್ರ ಜೊತೆಗೆ ಸತೀಶ್ ಅವರೇ ನನ್ನ ಒಂದು ಬ್ರೋಕರೇಜ್ ಅಷ್ಟು ಚೆನ್ನಾಗಿಲ್ಲ, ಅದ್ರ ಜೊತೆಗೆ ಮಾರ್ಜಿನ್ ನನ್ಗೆ ಗೊತ್ತಾಗ್ತಿಲ್ಲ, ಅದ್ರ ಜೊತೆಗೆ ಆಪ್ಷನ್ಸ್ ಈಸಿ ಆಗಿರುವಂತ ಬ್ರೋಕರ್ ಯಾರು ಅಂತಂದ್ರೆ ನಾನು ಅಪ್ಸ್ಟಾಕ್ ನ ಪ್ರಿಫರ್ ಮಾಡ್ತೀನಿ ಸ್ನೇಹಿತರೆ. ಬಿಕಾಸ್ ಅಪ್ಸ್ಟಾಕ್ ಅಲ್ಲಿ ನೋಡಿ, ಇವಾಗ ಎಕ್ಸಾಂಪಲ್ ನೀವು ನಿಫ್ಟಿ ಟ್ರೇಡ್ ಮಾಡ್ಬೇಕಾದ್ರೆ ಈ ಒಂದು ಆಪ್ಷನ್ಸ್ ತೋರಿಸ್ಕೊಂಡು ಆಪ್ಷನ್ ಚೈನ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲೇ ನಿಮ್ಗೆ ಆಪ್ಷನ್ ಚೈನ್ ನ ಒಂದು ವಿಸಿಬಿಲಿಟಿ ಬರುತ್ತೆ. ನೀವು NSE ಗೆ ಮತ್ತೆ ಹೋಗಿ ಲಾಗಿನ್ ಹಾಕೊಂಡು ಮತ್ತೆ ನೀವು ನಿಮ್ಮ ಬ್ರೋಕರ್ ಪ್ಲಾಟ್ಫಾರ್ಮ್ ಬಂದು ಇಲ್ಲಿ ಈ ರೀತಿ ಒಂದು ಅಡಿಷನ್ ಮಾಡುವಂತ ಚಾನ್ಸಸ್ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲೇ ಮಾಡ್ಕೊಂಡ್ರೆ ನೋಡ್ಬೋದು ನೀವು ಆರಾಮಾಗಿ ಇಲ್ಲೇ ಬೈ ಅಂತಿದೆ, ಸೆಲ್ ಅಂತಿದೆ, ಇದನ್ನ ಸಹ ನೀವು ನೋಡ್ಕೊಂಡು ಟ್ರೇಡಿಂಗ್ ನ ಮಾಡಬಹುದು, ವಿಚ್ ಇಸ್ ವೆರಿ ವೆರಿ ಬ್ಯೂಟಿಫುಲಿ ಡಿಸೈನ್ ಫಾರ್ ಯುವರ್ ಟ್ರೇಡಿಂಗ್, ದಟ್ ಈಸ್ ಆಪ್ಷನ್ ಟ್ರೇಡಿಂಗ್ ಬೈ ಅಪ್ಸ್ಟಾಕ್ ಅಂತ ಹೇಳ್ಬೋದು. Zerodha ಸಹ ಚೆನ್ನಾಗಿದೆ, ಬಟ್ Zerodhaದಲ್ಲಿ ಈ ರೀತಿ ಫೀಚರ್ ಇಲ್ದಿರೋದ್ರಿಂದ ನಾನು ಆಪ್ಷನ್ಸ್ಗೆ ಅಪ್ಸ್ಟಾಕ್ ನ ಪ್ರಿಫರ್ ಮಾಡ್ತೀನಿ ಸ್ನೇಹಿತರೆ. ಸೊ ಸ್ಟ್ರಾಂಗಲ್ ನ ಯೂಸ್ ಮಾಡ್ಕೊಳ್ಳಿ, ಬ್ಯಾಕ್ ಟೆಸ್ಟಿಂಗ್ ಮಾಡಿ. ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ಮೇಲೆ ನಿಮ್ಗೆ ಏನಂದ್ರೆ ಈ ಒಂದು ಸ್ಟ್ರಾಟಜಿ ಹೆಲ್ಪ್ ಆಗುತ್ತೆ. ಈ ಒಂದು ಸ್ಟ್ರಾಟಜಿನ ನೀವು ಬೇರೆ ಬೇರೆ ಒಂದು ಪ್ರಾಡಕ್ಟ್ ಅಲ್ಲಿ ಅಪ್ಲಿಕೇಬಲ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೊಬೇಕಂದ್ರೆ ಈ ಒಂದು ಸ್ಟ್ರಾಟಜಿ ಸೂಪರ್ ಆಗಿರುವಂತ ಸ್ಟ್ರಾಟಜಿ ಸ್ನೇಹಿತರೆ. ಬ್ಯಾಕ್ ಟೆಸ್ಟಿಂಗ್ ಸಹ ಮಾಡಿದೀನಿ, 2 ವೀಕ್ಸ್ ಬ್ಯಾಕ್ ಟೆಸ್ಟಿಂಗ್ ಮಾಡಿದೀನಿ. ಸೊ ಅದಕ್ಕೋಸ್ಕರ ನೀವು ಸಹ ಮತ್ತೊಂದ್ಸಲ ಬ್ಯಾಕ್ ಟೆಸ್ಟಿಂಗ್ ಮಾಡಿ ಟ್ರೇಡಿಂಗ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಸೊ ನಿಮಗೆ ಇನ್ ಕೇಸ್ ನಿಮ್ಗೆ ಈ ಒಂದು ವಿಡಿಯೋ ಸೀರೀಸ್ ಹೆಲ್ಪ್ ಆಗ್ತಿದೆ ಅಂದ್ರೆ ನೀವು ಕಲಿಯೋದು ಬೇರೆಯವ್ರಿಗೂ ಸಹ ಕಲ್ಸ್ಕೊಡಿ ಸ್ನೇಹಿತರೆ. ಬಿಕಾಸ್ ನೀವು ಕಲಿಯೋದು ಒಂದೇ ಅಲ್ಲ, ಬೇರೆಯವ್ರಿಗೂ ಸಹ ಕಲ್ಸಿದ್ರೆ ನಿಮ್ಗೂ ಸಹ ಖುಷಿ ಆಗುತ್ತೆ, ನಿಮ್ಮಿಂದ ಸಹ ಅವರು ಫೈನಾನ್ಷಿಯಲ್ ನಾಲೆಜ್ ನ ಕಲಿಬಹುದು. ಇದು ಕನ್ನಡದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪಾಸಿಟಿವ್ ಕಮೆಂಟ್ಸ್ ಮಾಡಿ, ಸಜೆಷನ್ಸ್ ಇದ್ರೆ ಕೊಡಿ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಮತ್ತೊಂದು ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ